ಭೇಟಿ ಆಗ್ತಿರೋದು ಬಹಳ ಖುಷಿ ಇದೆ. ಸನ್ ಆಫ್ ಮುತ್ತಣ್ಣ ಅಲ್ಲಿ ರಘು ಸರ್ ಹೇಳಿದರು ಯಾವ ಥರ ಇರುತ್ತೆ ಸಿನಿಮಾ ಅಂತ. ತುಂಬ ನಿಮ್ಮೆಲ್ಲರೂ ಮನೇಲಿ ನಡೆಯೋವಂಥ ಒಂದು ಕತೆ ಆಗಿರುತ್ತೆ ಸರ್. ನನಗೂ ಈ ಪಾತ್ರ ನನಗೆ ಮನ್ಸಿಗೆ ತುಂಬ ಹತ್ತಿರ ಆಗಿತ್ತು. ಯಾಕಂದರೆ ನಾನು ನಿಜ ಜೀವನದಲ್ಲಿ ನಮ್ಮ ಅಪ್ಪನ ಜೊತೆ ಹೆಂಗಿರ್ತೀನೋ ನಾನು ಸ್ಕ್ರೀನ್ ಮೇಲೂ ರಘು ಸರ್ ಜೊತೆ ಹಂಗೆ ಇದ್ದೀನಿ. ಸೊ ಅದು ಪಾತ್ರ ನನಗೆ ತುಂಬ ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿತ್ತು ಪಾತ್ರ ಇದು. ಆ್ಯಂಡ್ ನನಗೆ ಸೆಟ್ಟಲ್ಲಿ ಎಲ್ಲೋ ರಘು ಸರ್ ನನಗೆ ತಂದೆ ಥರನೇ ಇದ್ದರು, ಎರಡನೇ ತಂದೆ ಥರನೇ ಇದ್ದರು. ಹೇಳ್ಕೊಡೋದು ನನಗೆ, ಖುಷಿ ಅವ್ರಿಗೆ, ನಮ್ಮ ಹೀರೋಯಿನ್ಗೆ, ನಮ್ಮ ಡೈರೆಕ್ಟ್ರಿಗೆ ಅಥವಾ ಸ್ಕ್ರಿಪ್ಟ್ಗೆ ಎಲ್ಲದಕ್ಕೂ ಒಬ್ಬ ಹಿರಿಯರ ಸ್ಥಾನದಲ್ಲಿ ನಿಂತು ನಮಗೆ ಒಂದು ಇವ್ರು ಸೆಟ್ಟಲ್ಲಿದ್ದರೆ ಇನ್ಸ್ಟಿಟ್ಯೂಷನ್ ಥರ ಇರುತ್ತೆ ಸರ್. ಸೊ ಸಾಕಷ್ಟು ಕಲಿಯೋದಿರುತ್ತೆ ಇವರಿಂದ. ಸೊ ಅಥವಾ ತುಂಬ ನನ್ನ ಇಡೀ ತಂಡದಿಂದ ಒಂದು ಸತಿ ರಘು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಸಿನಿಮಾದಲ್ಲಿ ನಮಗೆ ಖುಷಿ ರವಿ ಅವರು ಇದ್ದಾರೆ ನಾಯಕಿ ನಟಿಯಾಗಿ. ಅವರು ದಿಯಾ ಸಿನಿಮಾ ಎಲ್ಲರೂ ನೋಡಿದ್ದೀರ. ದಿಯಾ ಸಿನಿಮಾ ತುಂಬ ದೊಡ್ಡ ಹಿಟ್ಟಾಗಿತ್ತು. ಆಮೇಲೆ ಸುಧಾ ಬೆಳವಾಡಿ ಅಮ್ಮ ಇದ್ದಾರೆ, ಗಿರಿ ಅವರಿದ್ದಾರೆ, ತಬ್ಲಾರಾಣಿ ಅವರಿದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಸಾಕಷ್ಟು ಜನ ಹಿರಿಯ ಕಲಾವಿದರು ಇದ್ದಾರೆ ಇದರಲ್ಲಿ. ಆ್ಯಂಡ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಅಷ್ಟೇ 2 ಸಾಂಗ್ ರಿಲೀಸ್ ಮಾಡಿದ್ವಿ, ಕಮಂಗಿ ನನ್ನ ಮಗನೇ ಹಾಗೂ ಮಿಡ್ ನೈಟು ರಸ್ತೆಯಲ್ಲಿ ಅಂತ. ಅದೆರಡೂ ತುಂಬ ದೊಡ್ಡ ಯಶಸ್ಸು ಕಂಡಿದೆ. ಕರ್ನಾಟಕ ಜನತೆ ನಮಗೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸಾಂಗ್ಸ್ನ. ಸೊ ಭಾಳ ಖುಷಿ ಇದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಅವರು ತುಂಬ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸಾಹಿತ್ಯ ಬರೆದಿರೋದು ನಮ್ಮ ಯೋಗರಾಜ್ ಭಟ್ ಸರ್. 2 ಸಾಂಗ್ ಯಾವುದು ರಿಲೀಸ್ ಆಗಿದೆ ಅದೆರಡಕ್ಕೂ ಯೋಗರಾಜ್ ಭಟ್ ಸರ್ ಲಿರಿಕ್ಸ್ ಬರೆದಿದ್ದಾರೆ. ಜಯಂತ್ ಕ್ಯಾಕಿಣಿ ಅವರೊಂದು ಬರೆದಿದ್ದಾರೆ, ಹಾಗೂ ಪ್ರಮೋದ್ ಮರವಂತೆ ಅವರೊಂದು ಬರೆದಿದ್ದಾರೆ. ಸೊ ಸಾಂಗ್ಸ್ ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿನಿಮಾ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೀವೆಲ್ಲರೂ ಒಂದು ಕುಟುಂಬ, ನೀವು ಸಿನಿಮಾಗೆ ಹೋದರೆ ನಿಮ್ಮೆಲ್ಲರೂ ಕನೆಕ್ಟ್ ಆಗುತ್ತೆ. ಒಬ್ಬ ಮಗನಿಗೆ ಕನೆಕ್ಟ್ ಆಗುತ್ತೆ, ಒಬ್ಬ ಅಪ್ಪಂಗೆ ಕನೆಕ್ಟ್ ಆಗುತ್ತೆ, ಲವರ್ಸ್ಗೆ ಕನೆಕ್ಟ್ ಆಗುತ್ತೆ, ಅಮ್ಮಂಗೆ ಕನೆಕ್ಟ್ ಆಗುತ್ತೆ. ಸೊ ಎಲ್ಲ ಪಾತ್ರಗಳು ನಿಮಗೆ ಒಂದು ಮನೆಯಲ್ಲಿ ನಾವೆಲ್ಲರೂ ಮನೆ ಮಾತಾಡ್ತೀವಿ ಅಂತೂ ಗ್ಯಾರಂಟಿ ಅಂತ ಹೇಳಬಲ್ಲೆ. ಸೊ ಇದಿಷ್ಟು ಸಿನಿಮಾ ಸರ್. ನಮ್ಮ ಶ್ರೀಕಾಂತ್ ಹುಣಸೂರು ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಅವರು ಏನು ಹೇಳಿದರು ಆ ಕಥೆನ ಅದಕ್ಕಿಂತ ಹೆಚ್ಚಾಗಿ ತೆಗ್ದಿದ್ದಾರೆ. ಆ್ಯಂಡ್ ನಮಗೆ ತುಂಬ ಸಂತೃಪ್ತಿ ಇದೆ, ನಮ್ಗೆ ತುಂಬ ಖುಷಿ ಇದೆ ಸಿನಿಮಾ ಬಗ್ಗೆ. ಸೊ ಹಾಗೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಈ ಸಿನಿಮಾ ವಾರಣಾಸಿಲಿ ಕೂಡ ಶೂಟಿಂಗ್ ಮಾಡಿದ್ವಿ. ಸೊ ಅದು ಕೂಡ ಭಾಳ ಚೆನ್ನಾಗಿತ್ತು ಜರ್ನಿ ರಘು ಸರ್ ಜೊತೆ. ಸೊ ಇದಷ್ಟು ಸಿನಿಮಾ ಬಗ್ಗೆ ಸರ್. ಆಗಸ್ಟ್ 22 ಥಿಯೇಟ್ರಿಗೆ ಬರ್ತಾಯಿದ್ದೀವಿ ನಾವು. ಜೊತೆಲಿರಬೇಕಾದ್ರೆ ಗೊತ್ತಾಗಲ್ಲ ಅಂತ, ದೂರ ಆದಾಗಲೇ ಗೊತ್ತಾಗೋದು. ಸೊ ಅದೊಂದು ಚಿಕ್ಕ ಕಂಟೆಂಟ್ ಅದು ನಮ್ಮ ಸಿನಿಮಾಗೆ. ಆ್ಯಂಡ್ ನಮ್ಮ ಜನ್ರೇಷನ್ಗೂ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ನಾವೆಲ್ಲಿಂದ ಬಂದಿದ್ದೀವಿ, ಎಲ್ಲಿ ಹುಟ್ಟಿದ್ದೀವಿ, ನಮ್ಮ ಅಪ್ಪ ಅಮ್ಮ, ನಮ್ಮ ರೂಟ್ಸ್ನ ಮರಿಬಾರ್ದು ನಾವು ಯಾವತ್ತು ಅನ್ನೋದೊಂದು ಚಿಕ್ಕ ಕಂಟೆಂಟ್ ಸರ್. ಅದು ಕೂಡ ಇದೆ ಈ ಸಿನಿಮಾ.